ಅಮಿತ್ ಶಾ ಏನು ಸಂದೇಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ? ಯಡಿಯೂರಪ್ಪನವರು ಒಂದು ಸಂದೇಶ ಕೊಡ್ತಾರೆ, ಏಕಾಏಕಿ ಕಚೇರಿಗೆ ಬಂದಿದ್ರು. ನಿನ್ನೆ ದಿನ ನಾನು ನಮ್ಮ ಪಕ್ಷದಲ್ಲ ಕೆಲವು ಹಿರಿಯ ಮುಖಂಡರು ಗೃಹ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾಜಿ ಅವ್ರನ್ನ ಸುಮಾರು ಒಂದು 20-25 ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ. ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ, ಯಾವ ರೀತಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ, ಇವೆಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಅವರು ಕೂಡ ಬಹಳ ಸಮಾಧಾನ ಚಿತ್ರವಾಗಿ ಆಲಿಸಿದ್ರು. ಜೊತೆಲಿ ಅವರು ಕೂಡ ನೇರವಾಗಿ ಒಂದು ಸಂದೇಶವನ್ನು ನೀಡಿದ್ದಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಇಲ್ಲ, ನಾವು ಬರೋ ದಿನಗಳಲ್ಲಿ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ. ಆದರೆ ನಾವೆಲ್ಲರೂ ಸಹ ಪಕ್ಷದ ಹಿರಿಯರು ಅವೆಲ್ಲ ವ್ಯತ್ಯಾಸಗಳನ್ನು ಮರೆತು ನೀವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು. ಆಗ ಮಾತ್ರ ಕಾರ್ಯಕರ್ತರಿಗೆ ಗೌರವ ಕೊಟ್ಟಂಗೆ ಆಗ್ತದೆ, ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ವಿಶ್ವಾಸ ಇಡ್ತಾರೆ. ಹಾಗಾಗಿ ಹಳೆದನ್ನೆಲ್ಲ ಮರೆತು ನೀವೆಲ್ಲರೂ ಒಟ್ಟಾಗಿ ಹೋಗಬೇಕು ನಮ್ಮ ಕಿವಿ ಮಾತನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ನನಗಂತೂ ವಿಶ್ವಾಸ ಇದೆ, ಒಂದು ಕಡೆ ರಾಜ್ಯ ಸರ್ಕಾರದ ಈ ಕಾರ್ಯವೈಖರಿ, ಒಂದು ವಿರೋಧ ಪಕ್ಷವಾಗಿ ನಮ್ಮದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆಡಳಿತ ಪಕ್ಷಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥದ್ದು. ನಾನು ಕೂಡ ಕಳೆದ 5-6 ತಿಂಗಳಲ್ಲಿ ಪಕ್ಷ ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ, ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಒಂದು ಕರಾಳ ಮುಖವನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸನ ಒಂದು ಪಕ್ಷವಾಗಿ ಮಾಡಿದ್ದೇವೆ, ಅದನ್ನು ಕೂಡ ನಾನು ವಿವರಿಸಿದ್ದೇನೆ. ಅವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಲ್ಲ ಒಟ್ಟಾಗಿ ಹೋಗಿ ಅನ್ನೋ ಸಂದೇಶ ಕೂಡ ನೀಡಿದ್ದಾರೆ.